ಸೊ ಗೈಸ್, ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ ಬಂದಿದೀವಿ, ಪಂಚಮುಖಿ ಆಂಜನೇಯ ಟೆಂಪಲ್ ಅಂಡ್ ಸ್ಟ್ಯಾಚ್ಯೂ. ನೋಡಿ ಅಲ್ಲಿ ಏನೋ ಮಾತಾಡ್ತೀಯೋ. ಬನ್ನಿ ಹೋಗೋಣ. ಸೊ ಈ ಸ್ಟ್ಯಾಚ್ಯೂ ಬಂದ್ಬಿಟ್ಟು ಆಲ್ಮೋಸ್ಟ್ ವಿಶ್ವದ ಅತಿ ಎತ್ತರದ ಪಂಚಮುಖಿ ಆಂಜನೇಯ ಸ್ಟ್ಯಾಚ್ಯೂ. ಸಮ್ ಅರೌಂಡ್ 161 ಅಡಿ ಎತ್ತರ ಇದೆ. ನಿಮ್ಗೆ ಡ್ರೋನ್ ಶಾಟ್ ಹಾಕ್ತೀನಿ, ಬಂದು ನೋಡಿ ಹೆಂಗಿರತ್ತೆ ಅಂತ ಹೇಳ್ಬಿಟ್ಟು. ಸೊ ಪುರಾಣಗಳ ಪ್ರಕಾರ ಮೊದಲು ಶನೇಶ್ವರ ಸ್ವಾಮಿ ದೇವಸ್ಥಾನವನ್ನು ಪ್ರವೇಶ ಮಾಡಿ ಅಲ್ಲಿ ನಮಸ್ಕಾರ ಮಾಡ್ಬಿಟ್ಟು ಆಮೇಲೆ ಆಂಜನೇಯ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ನಿಮ್ಮ ಏನೇ ದೋಷ ಏನಾದ್ರು ಇದ್ರೆ ಪರಿಹಾರ ಆಗತ್ತೆ ಅಂತ ಬರ್ದಿದ್ದಾರೆ. ಸೊ ಗಾಯ್ಸ್, ಇದು ಶನೇಶ್ವರ ಸ್ವಾಮಿ ದೇವಸ್ಥಾನ ಫುಲ್ ರಶ್ ಇದೆ. ಸೊ ಇಲ್ಲಿ ನಮಸ್ಕಾರ ಮಾಡ್ಬಿಟ್ಟು ಆಮೇಲೆ ಆಂಜನೇಯನ ಗುಡಿಗೆ ಬನ್ನಿ. Kamate ni darong ita dia nang berapa jadi berapa kan ಶನೇಶ್ವರ ದೇವಸ್ಥಾನ ಮತ್ತೆ ಆಂಜನೇಯ ಟೆಂಪಲ್ ದರ್ಶನ ಆಯ್ತು. ಇವಾಗ ಮೇಲ್ಗಡೆ ಮೂರ್ತಿ ನೋಡಕ್ ಹೋಗ್ತಾ ಇದೀವಿ. ಇಲ್ಲೂ ಟಿಕೆಟ್ ಅನ್ನ ತಗೋತವ್ರೆ. ಮೇಲ ಚೇಂಜಸ್ ಜಸ್ಟ್ ವೇಟ್ ಎಷ್ಟಣ್ಣ ಒಬ್ರಿಗೆ ಸೊ ಈ ಮೂರ್ತಿ ನೋಡಕ್ ಬರೋರಿಗೆ 10 ರೂಪಾಯಿ ಟಿಕೆಟ್ ಒಬ್ರಿಗೆ. 10 ರೂಪಾಯಿ ಕೊಟ್ಬಿಟ್ಟು ಮೇಲ್ಗಡೆ ಬರ್ಬೇಕು ನೀವು, ಇಲ್ಲ ಅಂದ್ರೆ ನೋ ಎಂಟ್ರಿ ನೋಡಿ. ಸೊ ನೋಡಿ ಗಾಯ್ಸ್, ಅಷ್ಟು ಎತ್ತರದ ಇರ್ತಿದೆ. ಇದು 161 ಫೀಟ್ ಎತ್ತರ ಇದೆ ಇದು. ಬಟ್ ಇಲ್ಲಿ ಒಂಥರ ಬಿಸ್ನೆಸ್ ಟೈಪ್ ಮಾಡ್ಕೊಬಿಟ್ಟಿದ್ದಾರೆ.
ಇಲ್ಲಿ ಆಂಜನೇಯ ಟೆಂಪಲ್ ಅಲ್ಲಿ ಏನು ಇಲ್ಲ ಜಾಸ್ತಿ. ಬಟ್ ನೀವು ಶನೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಕೇಳ್ದೆ ದುಡ್ಡು ತಗೋತಾರೆ ನಿಮ್ಮ ಹತ್ರ. ಸೊ ಬಿ ಕೇರ್ಫುಲ್. ಯಾಕಂದ್ರೆ ಸುಮ್ನೆ ದೇವ್ರ ಹತ್ರ ಹೋಗ್ಬಿಟ್ಟು ಏನೋ ಏನೋ 9 ಧಾನ್ಯಗಳಿರ್ತಾವಲ್ಲ ಅದನ್ನ ತಗೊಂಡ್ವಿ ಫಸ್ಟಿಗೆ. ಅದನ್ನ ತಗೊಳ್ಳಿ ಅಂತ ಹೇಳಿದ್ರು. ಅದು 100 ರೂಪಾಯಿನೋ 50 ರೂಪಾಯಿ ಕೊಟ್ಟು ತಗೊಂಡ್ವಿ. ಅದಾದ್ರ ಮೇಲೆ ದೇವರ ಸನ್ನಿಧಿಲಿ ಎದುರುಗಡೆ ನಿಮ್ಗೆ ಪ್ರಾರ್ಥನೆ ಮಾಡಿಸ್ಬಿಟ್ಟು ಒಂದು ಎಣ್ಣೆ ಬಾಟ್ಲು ಕೊಡ್ತಾರೆ. ಅದನ್ನ ಹಾಕಿ ಅಂತ ಹೇಳ್ಬಿಟ್ಟು ಅದನ್ನ ಹಾಕ್ಬಿಟ್ಟು ನಿಮ್ಮ ಹತ್ರ 300 ರೂಪಾಯಿ ಕಿತ್ಕೋತಾರೆ. ಓಕೆ, ಸೊ ನೀವೇನಾದ್ರು ಬಂದ್ರೆ ಈ ಕಡೆ ಬಿ ಕೇರ್ಫುಲ್. ಇಲ್ಲ ಅಂದ್ರೆ ಸುಮ್ಮನೆ ದುಡ್ಡು ಕೊಡ್ತೀರಾ. ಈಗ ಮೊದ್ಲೇ ಈ ಮ್ಯಾಟ್ರು ಮೊದ್ಲೇ ಹೇಳಲ್ಲ ಅವರು. ನೀವ್ ಅನ್ಕೋತೀರಾ ಫ್ರೀಯಾಗಿ ಕೊಡ್ತೀರಾ ಏನೋ ಮಾಡಿಸ್ತೀರಾ ಅಂತ. ಬಟ್ ಆಮೇಲೆ ಬಂದ್ಬಿಟ್ಟು 300 ರೂಪಾಯಿ ಕೊಡಪ್ಪ ಅಂತ ಹೇಳ್ತಾರೆ. ಸೊ ನಿಮ್ಗೆ ಬಿಡಂಗಿಲ್ಲ ಕೊಡಂಗಿಲ್ಲ ಹಂಗೆ ಸಿಚುವೇಶನ್ ಬಂದ್ಬಿಡುತ್ತೆ. ಸೊ ಇದೊಂದು ಕೇರ್ಫುಲ್ ಆಗಿರಿ. ಆಂಜನೇಯ ಟೆಂಪಲ್ ಅಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ, ಓನ್ಲಿ ಇನ್ ಶನೇಶ್ವರ ಟೆಂಪಲ್ ಅಲ್ಲಿ. ಹೋಗೋಣ. ಚೆನ್ನಾಗಿದ್ದೀನ ಇದು? ಏನ್ ಮಾಡ್ತೀನಿ ಕುತ್ಕೊಂಡು? ಏನ್ ನೋಡ್ತಿದ್ಯಾ? ಸೊ ಗಾಯ್ಸ್, ಇದು ಮುಗಿಸಿದೀವಿ ನಾವು. ಈ ಪ್ಲೇಸ್ ವಿಸಿಟ್ ಆಯ್ತು. ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಅಂಡ್ ತುಂಬಾ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ನೀವು ಸುಮ್ಮನೆ ನೋಡ್ಕೋತೀರಾ, ಹೋಗ್ತಾ ಇರ್ತೀರ. ನಮ್ಗೊಂದು ಮೋಟಿವೇಶನ್ ತರನಾರು ಕೊಡಿ, ಸರಿನಾ? ಅಟ್ಲೀಸ್ಟ್ ಒಂದು ಮೋಟಿವೇಶನ್ ಗಾರು ಸಬ್ಸ್ಕ್ರೈಬ್ ಮಾಡ್ರಪ್ಪ. ನಮ್ಗೇನ್ ಕಾಸ ಕೊಡ್ತಾರೆ ಯೂಟ್ಯೂಬರ್? ಏನು ಕೊಡಲ್ಲ. ನಮ್ಮ ಸ್ವಇಚ್ಛೆನ ನಮ್ಮ ಇಂಟ್ರೆಸ್ಟಿಗೆ ಮಾಡ್ತಾ ಇರೋದು ಈ ವಿಡಿಯೋಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮೋಟಿವೇಟ್ ಮಾಡಿ. See you in another vlog. Till then, take care. Bye.